ನಾನು ಒಂದೆರಡು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಈ ಹಾಡು ಮಳೆ ತಾಯಿ. ಇವತ್ತು ಮಳೆ ಬಂದರೂ ಸಹ ನಿಲ್ಲಕ್ಕೆ ನೆಲೆ ಇಲ್ಲ. ಆಕೆ ತನ್ನ ಒಡಲಾಳದ ನೋವುಗಳನ್ನು ನಮ್ಮ ಹತ್ರ ಹಂಚ್ಕೊಳ್ತಾರೆ. ಈ ಹಾಡಿನ ರಚನೆ ನಾಡಿನ ಹೆಸರಾಂತ ಕವಿಗಳಲ್ಲೊಬ್ಬರಾಗಿರುವಂಥ ಜನಪದ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಗೊಲ್ಲಳ್ಳಿ ಶಿವಪ್ರಸಾದ್ ಅವ್ರದ್ದು. ಸೊ ಸಂಗೀತ ನಾನು ಮತ್ತು ಅವರು ಸೇರಿ ಮಾಡಿರೋದು. ಇದೇ ಮೊದಲನೇ ಬಾರಿಗೆ ನಾನು ಈ ಹಾಡನ್ನ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹಾಗೆ ನಾನು ರಾಜನ್ ನಾಗೇಂದ್ರ ಖ್ಯಾತಿಯ ರಾಜನ್ ಸರ್ ಅವರ ಸ್ಟುಡಿಯೋಗೆ ವಿದ್ಯಾರ್ಥಿನಿಯಾಗಿ ಸೇರಿಕೊಳ್ಬೇಕಾದ್ರೆ ವಾಯ್ಸ್ ಟೆಸ್ಟ್ ಮಾಡ್ತಾರೆ ಅವರು. ವಾಯ್ಸ್ ಟೆಸ್ಟಲ್ಲಿ ಓಕೆ ಆದರೆ ಮಾತ್ರ ಕ್ಲಾಸ್ಗೆ ಎಂಟ್ರಿ ಇರುತ್ತೆ. ಸೊ ಅಲ್ಲಿ ನಾನು ಹಾಡಿದಂಥ ಮೊದಲನೇ ಗೀತೆ. ಅಲ್ಲಿ ಓಕೆ ಆದಮೇಲೆ ನಾನು ಅವರ ವಿದ್ಯಾರ್ಥಿನಿಯಾಗಿ ಸತತವಾಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ. ಅವ್ರ ಕಾಲವಾದ ಮೇಲೆ ನಾನು ಎಲ್ಲೂ ಸಂಗೀತಕ್ಕೆ ಹೋಗಲಿಲ್ಲ. ಸೊ ಈ ದಿವಸ ನನ್ನ ರಾಜನ್ ಗುರಿಗಳಿಗೋಸ್ಕರ ಈ ಹಾಡನ್ನು ಅರ್ಪಣೆ ಮಾಡ್ತಾಯಿದ್ದೀನಿ, ಮಳೆ ತಾಯಿನ ನೆನೆಸ್ಕೊಂಡು. ಇರಲು ಇಷ್ಟು ಜಾಗವಿಲ್ಲ, ಎಲ್ಲಿ ನಿಲ್ಲಲಿ, ಮನದಾಳದ ನೋವನ ಯಾರಿಗೆ ಹೇಳಲಿ. ಇರಲು ಇಷ್ಟು ಜಾಗವಿಲ್ಲ, ಎಲ್ಲಿ ನಿಲ್ಲಲಿ, ಇರಲು ಇಷ್ಟು ಜಾಗವಿಲ್ಲ, ಎಲ್ಲಿ ನಿಲ್ಲಲಿ, ಮನದಾಳದ ನೋವನ ಯಾರಿಗೆ ಹೇಳಲಿ, ನನ್ನ ಮನದಾಳದ ನೋವನ ಯಾರಿಗೆ ಹೇಳಲಿ, ಎಲ್ಲಿ ಹೋಗಲಿ ನಾ 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 ಯಾರಿಗೆ ಹೇಳಲಿ. ಇಷ್ಟು ಜಾಗವಿಲ್ಲ, ಎಲ್ಲಿ ನಿಲ್ಲಲಿ, ಮನದಾಳದ ನೋವನ ಯಾರಿಗೆ ಹೇಳಲಿ, ನನ್ನ ಮನದಾಳದ ನೋವನ ಯಾರಿಗೆ ಹೇಳಲಿ. ನಿಸರ್ಗವೇ ನಿರ್ಮಿಸಿದ ಹಳ್ಳ ಕೊಳ್ಳಗಳಿಲ್ಲ, ಕಾಲ
ಜಾಗವಿಲ್ಲ ಎಲ್ಲಿ ನಿಲ್ಲಲಿ, ಮನದಾಳದ ನೋವನ ಯಾರಿಗೆ ಹೇಳಲಿ, ನನ್ನ ಮನದಾಳದ ನೋವನ ಯಾರಿಗೆ ಹೇಳಲಿ. ತಿವಿದು ತಿವಿದು ನೆಟ್ಟರು ತೆಗೆದು ಮಲಗಿರುವಳು ಅಮ್ಮ ಎಲ್ಲಿ ಹಾಸಿಗೆ ಹಿಡಿದು, ಭೂತಾಯಿಯ ತಿವಿದು ತಿವಿದು ನೆಟ್ಟರು ತೆಗೆದು ಮಲಗಿರುವಳು ಅಮ್ಮ ಪಾಪ ಹಾಸಿಗೆ ಹಿಡಿದು, ಬದುಕಿಸಿಕೊಳ್ಳುವ ತವಕ ಇದೆಯಾ ನಿಮಗಿಂದು, ಬದುಕಿಸಿಕೊಳ್ಳುವ ತವಕ ಇದೆಯಾ ನಿಮಗಿಂದು, ಎಲ್ಲಿ ಹೋಗಲಿ ನಾ ಯಾರಿಗೆ ಹೇಳಲಿ, ಎಲ್ಲಿ ಹೋಗಲಿ ನಾ ಯಾರಿಗೆ ಹೇಳಲಿ, ಇರಲು ಎಷ್ಟು ಜಾಗವಿಲ್ಲ ಎಲ್ಲಿ ನಿಲ್ಲಲಿ, ಮನದಾಳದ ನೋವನ ಯಾರಿಗೆ ಹೇಳಲಿ, ನನ್ನ ಮನದಾಳದ ನೋವನ ಯಾರಿಗೆ ಹೇಳಲಿ, ಎಲ್ಲಿ ಹೋಗಲಿ ನಾ 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 ಯಾರಿಗೆ ಹೇಳಲಿ, ಇರಲು ಇಷ್ಟು ಜಾಗವಿಲ್ಲ ಎಲ್ಲಿ ನಿಲ್ಲಲಿ, ಮನದಾಳದ ನೋವನ ಯಾರಿಗೆ ಹೇಳಲಿ, ನನ್ನ ಮನದಾಳದ ನೋವನ ಯಾರಿಗೆ ಹೇಳಲಿ, ನನ್ನ ಮನದಾಳದ ನೋವನ ಯಾರಿಗೆ ಹೇಳಲಿ. ಅರ್ಚನಾ ಉಡುಪ ಮ್ಯಾಮ್, ಎಂಥ ಅದ್ಭುತವಾದ ಸಾಹಿತ್ಯ ಬರೆದಿದ್ದಾರೆ ಗೋವಿಂದಮ್ಮ. ಆಮೇಲೆ ತುಂಬ ಖುಷಿ ಆಯಿತು, ತುಂಬ ಭಾವ ತುಂಬಿ ಹಾಡಿದ್ರಿ ನೀವು. ಇವತ್ತು ತಪ್ಪುಗಳು ಅಂಥ ಇದು ಅಂತ ನನಗೆ ಹೇಳೋಕ್ಕೆ ಏನೂ ಇಲ್ಲ ನನ್ನ ಹತ್ರ. ಚರಣದಲ್ಲಿ ಆಲಾಪ ಮಾಡುವಾಗ ಮಾತ್ರ ಸ್ವಲ್ಪ ಶಾರ್ಪ್ ಆಯಿತು, ಬಿಟ್ಟರೆ ತುಂಬ ಇಡೀ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದ್ರಿ. ನೋಡಿ, ಇಂಥ ಕಾಂಕ್ರೀಟ್ ಜಂಗಲಲ್ಲಿ ಬದುಕ್ತಾ ಇದ್ದೀವಿ ನಾವು. ಇದು ಫಸ್ಟ್ ಆಫ್ ಆಲ್ ಮಳೆ ಬಂದರೆ ಎಲ್ಲ ಕಡೆ ಫ್ಲಡ್ಡು, ಮನೆ ಒಳಗೆ ನೀರು, ಎಲ್ಲ ಕಡೆ ನೀರು. ಆಮೇಲೆ ಏನು ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತಾಯಿದೆ, ಎಲ್ಲ ಕಡೆ ಬರೀ ಸೆಕೆ. ಯಾವತ್ತೂ ಜೀವಮಾನದಲ್ಲೇ ಕರಗದೇ ಇರೋವಂಥ ಎಲ್ಲೆಲ್ಲೋ ಬೇರೆ ದೇಶದ ಮಂಜುಗಡ್ಡೆಗಳು ಸಮುದ್ರದಲ್ಲಿರೋವಂಥದ್ದೆಲ್ಲ ಕರಗ್ತಾ ಇದ್ದಾವೆ. ಹಾಂ, ಯಾವುದ್ಯಾವುದೋ ಜೀವಿಗಳು ಎಕ್ಸ್ಟಿಂಕ್ಟ್ ಆಗ್ತಾ ಇದ್ದಾವೆ ಅಲ್ವಾ, ಏನೇನೋ ನಡೀತಾ ಇದೆ, ದುರಂತಗಳು ನಡೀತಾ ಇದೆ. ಆಮೇಲೆ ಪ್ರತಿ ವರ್ಷವೂ ಮಳೆ ಬಂದಾಗ ಈಗ ನೋಡ್ತಿರೋದೇನು, ಎಲ್ಲ ನೆಲ ಕುಸಿತ. ಹೌದು, ಎಷ್ಟೋ ಜನ ಪ್ರಾಣ ಕಳ್ಕೊತಾ ಇದ್ದಾರೆ. ಮಾಡಿದ್ದುಣ್ಣು ಮಹಾರಾಯ ಅಷ್ಟೇ ಆಗ್ತಾ ಇರೋದು. ಪ್ರಕೃತಿ ಯಾವಾಗ ಆಕೆ ಸುಮ್ಮನೆ ಒಂದು ಸಲ ಅಂತ ಬಿಕ್ಕಳಿಸಿದ್ರೆ ಸಾಕು, ಮನುಷ್ಯನಿಗೆ ತಡ್ಕೊಳ್ಳೋ ಶಕ್ತಿ ಇದೆಯಾ? ಹಾಂ, ತಾನು ಮನುಷ್ಯ ಇಷ್ಟು ಅಟ್ಟಹಾಸ ಮೆರಿತಾನಲ್ಲ, ನನ್ನ ಬಿಟ್ಟರೆ ಬೇರೆ ಯಾರಿಲ್ಲ ಅಂತ. ಪ್ರಕೃತಿ ಸುಮ್ಮನೆ ಒಂದ್ಸಲಿ ಅಂದರೆ ಸಾಕು, ಮುಗೀತು. ನಿಜ ಮ್ಯಾಮ್, ಅಲ್ವಾ? ನಿಜ ಮ್ಯಾಮ್. ಸೊ ಇನ್ನಾದರೂ ಬಹಳ ಒಳ್ಳೆ ಸಾಲು ಹೇಳಿದ್ರಿ, ಬದುಕಿಸಿಕೊಳ್ಳುವ ತವಕ ಇದೆಯಾ ಅಂತ ಕೇಳಿದ್ರಿ. ನೋಡ್ತಾ ಇದ್ರೆ ಖಂಡಿತ ಇಲ್ಲ ಅನಿಸುತ್ತೆ. ಆದರೂ ನಾ ಬಂದೆ ನೀವು ನಮ್ಮವರೆಂದು, ತವರಲ್ಲಿ ತನ್ನವರಿಲ್ಲ. ಇನ್ನಾದರೂ ಬುದ್ಧಿ ಬರಲಿ ಮನುಷ್ಯನಿಗೆ, ಎಲ್ಲ ವಿಷ ಹಾಕೋದು ಬಿಡಲಿ ಅಂತ ನಿಮ್ಮ ಹಾಡಿನ ಮೂಲಕ ನಾವೆಲ್ಲ ಬೇಡ್ಕೊಳ್ಳೋಣ ಅಷ್ಟೆ. ಇನ್ನೇನು ಮಾಡೋ ಶಕ್ತಿ ಇದೆ ಅಲ್ವಾ? ನಮ್ಮ ಕೈಲಾದ ಪ್ರಯತ್ನ, ಸಣ್ಣ ಸಣ್ಣ ಪ್ರಯತ್ನ ಪ್ರತಿಯೊಬ್ಬರು ಮಾಡಬೇಕು. ಮಾಡದೇ ಇರೋರಿಗೆ ಪ್ರಕೃತಿನೇ ಉತ್ತರ ಕೊಡುತ್ತೆ ಅಷ್ಟೆ ಅಲ್ವಾ? ದೇವ್ರು ಒಳ್ಳೇದು ಮಾಡಿ. ಥ್ಯಾಂಕ್ ಯು. ವೇಮ್ಗಲ್ ಸರ್. ಗೋವಿಂದಮ್ಮ ಸರ್, ಉತ್ನಳ್ಳಿ ಅಕ್ಕಯ್ಯಮ್ಮ. ಥ್ಯಾಂಕ್ ಯು ಸರ್.
ನೋಡಿ, ಒಂದು ಕಡೆ ಮಾಯದಂಥ ಮಳೆ ಬಂತಣ್ಣ ಅಂತೀವಿ ಅಲ್ವಾ? ಹೌದು ಸರ್. ಮಾಯದಂಥ ಮಳೆ ಬಂತಣ್ಣ ಅಂತ ಹೇಳ್ತೀವಿ. ಯಾಕಂದರೆ ಅದ್ಭುತವಾಗಿ ಮಳೆ ಬಂದು ಕೆರೆ ಕೋಡಿಗಳು ತುಂಬಿದಾಗ ಒಂದೊಂದು ಸಾರಿ ವಿಕೋಪಕ್ಕೆ ಹೋಗಿ ಮಳೆ ಇಲ್ದಾಗ ಏನಾಗ್ತೀವಿ, ಯಾತಕ್ಕೆ ಮಳೆ ಓದವು ಶಿವ ಶಿವ ಲೋಕ ತಲ್ಲಣಿಸುತ್ತಾದು ಅಂತೀವಿ ಅಲ್ವಾ? ಹೌದು ಸರ್. ಮಳೆ ಒಂದು ಕಡೆ ಹೆಚ್ಚಾದರೂ ಕಷ್ಟ, ಇನ್ನೊಂದು ಕಡೆ ಮಳೆ ಇಲ್ಲದಿದ್ದರೆ ಯಾತಕ್ಕೆ ಮಳೆ ಓದವು ಶಿವ ಶಿವ ಲೋಕ ತಲ್ಲಣಿಸುತ್ತಾದು ಅಂತೀವಿ. ಹೌದು. ಎರಡೂ ನೋಡಿ. ಆದರೆ ಇಲ್ಲಿ ಮಳೆ ಬಂದ್ರೂ ಈಗಿನ ಪರಿಸ್ಥಿತಿಯಲ್ಲಿ ಏನು ಹೇಳ್ತೀವಿ ನಾವು, ಗ್ಲೋಬಲೈಸೇಷನ್ ಅಂತ ಹೇಳೋ ನಿಟ್ಟಿನಲ್ಲಿ ಕಾಲುವೆಗಳನ್ನ ಮುಚ್ಚಿದ್ವಿ, ಕುಂಟೆಗಳನ್ನ ಮುಚ್ಚಿದ್ವಿ, ಕೆರೆಗಳನ್ನ ಒತ್ತುವರಿ ಆಯಿತು. ಎಲ್ಲಿ ಹೋಗಬೇಕು ಮಳೆ ಬಂದರೆ ನೀರು? ಈಗ ಕೇಳ್ತಾ ಇರೋದೇನು ನಿಮ್ಮ ಹಾಡಿನಲ್ಲಿ ಅರ್ಥ, ಮಳೆ ಬಂದರೆ ನಾನು ಎಲ್ಲಿ ನಿಲ್ಲಿ, ನನಗೆ ಯಾರು ಆಶ್ರಯ ಕೊಡ್ತಾರೆ ಅಂತ ನಾನು ಅರ್ಥ ಮಾಡ್ಕೊಂಡಿರೋದು, ಅಥವಾ ಡಾಕ್ಟರ್ ಗೊಲ್ಲಳ್ಳಿ ಪ್ರಸಾದ್ ಅವರ ಕಲ್ಪನೆ ಅದೇ ಇರಬೇಕೇನೋ. ಹೌದು ಸರ್. ಮಳೆ ಬೇಕು ಅಂತೀರಿ ಒಂದು ಕಡೆ, ಮಾಯದಂಥ ಮಳೆ ಬೇಕು ಅಂತೀರಿ, ಒಂದು ಕಡೆ ಯಾತಕ್ಕೆ ಮಳೆ ಓದುವು ಅಂತೀರಿ. ನಾನು ಬಂದರೆ ನನಗಿರೋಕ್ಕೆ ಜಾಗ ಇಲ್ಲಿ, ನನಗೆ ತವ್ರ ಮನೆ ಇಲ್ಲಿ. ಹೌದು. ಹರ್ಕೊಂಡು ಹೋದರೆ ನನಗೆ ಎಲ್ಲಿ ಆಸರೆ? ಎಲ್ಲರೂ ಒಂದು ಕುಂಟೆ ಇದ್ದರೆ ಅಲ್ಲಿ ಒಂದಷ್ಟು ನೀರು, ನೀವು ಹರಿಯೋವಾಗಿ ನೀರು ನೋಡಬೇಕು. ಏನಾದ್ರು ಕುಂಟೆ ಕಾಣಿಸಿದ್ರೆ ಮಳೆಗಾಲದಲ್ಲಿ ಫುಲ್ಲು ತುಂಬಿಡುತ್ತೆ, ಕುರಿ ಮೇಕೆ ದನ ಕರು ಎಲ್ಲ ಅಲ್ಲಿ ಬರ್ತದೆ. ಅದನ್ನೇ ನಾವು ಮುಚ್ಚಿಬಿಟ್ಟಾಗ ಹರ್ಕೊಂಡು ಹೋಗುತ್ತೆ, ಸಮುದ್ರಕ್ಕೆ ಹೋಗುತ್ತೆ. ನನಗೆ ಇರ್ಲಿಕ್ಕೆ ಜಾಗ ಇಲ್ಲ ಅನ್ನೋ ಒಂದು ಅರ್ಥ ಅಲ್ವಾ? ಹೌದು ಸರ್. ಮಳೆ ದೇವಿದು ಅಂದ್ರೆ ಎಲ್ಲಾ ಕಡೆ ಇವತ್ತಿನ ದಿವಸದಲ್ಲಿ ಬರೀ ಬಿಲ್ಡಿಂಗ್ಗಳು, ಮಾಲ್ಗಳು ಇವುಗಳೇ ಇರೋದ್ರಿಂದ ಅಲ್ಲ, ನಾವು ದಿನನಿತ್ಯ ನಾವು ಪ್ರಕೃತಿ ಮೇಲೆ, ಭೂಮಿ ತಾಯಿ ಮೇಲೆ ದೌರ್ಜನ್ಯ ಮಾಡ್ತಾನೇ ಇದ್ದೀವಿ, ನಿರಂತರವಾಗಿ ನಡೀತಾ ಇದೆ. ಅದರ ಪ್ರತಿಫಲ ನಾವು ನೀವೆಲ್ಲ ಮುಂದಿನ ದಿನಗಳಲ್ಲಿ ಅನುಭವಿಸಬೇಕು ಅಲ್ವೇ? ಹೌದು ಸರ್. ಅದು ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ, ಅದಕ್ಕೆ ಪರಿಸರ ತಜ್ಞರು ಹೇಳ್ತಾನೇ ಇದ್ದಾರೆ. ಆದರೂ ಇದುವರೆಗೆ ಸರಿ ಹೋಗಿಲ್ಲ. ಸರಿ ಹೋಗೋ ಒಂದು ಆಶಯ ನಾವು ಇಟ್ಕೊಳ್ಳೋಣ. ಈ ಗಾನಸಿಂಚನದ ಮುಖಾಂತರ ನಿಮ್ಮ ಹಾಡು ಕೇಳಿದ ಎಲ್ಲರೂ ಅಯ್ಯೋ ನಾವು ಪ್ರಕೃತಿನ ರಕ್ಷಣೆ ಮಾಡಬೇಕು, ಭೂಮಿ ತಾಯಿನ ಬಗಿಬಾರ್ದು ಅಂತಕ್ಕಂಥ ಕಲ್ಪನೆ ಆದರೂ ಎಲ್ಲರಿಗೂ ಹೋಗಲಿ. ಒಳ್ಳೆಯದಾಗಲಿಮ್ಮ, ಒಳ್ಳೆ ಗಾಯನ ನಿಮ್ಮದು ಇವತ್ತು. ಥ್ಯಾಂಕ್ ಯು ಸರ್. ಕಡುಗೆರೆ ಮುನಿರಾಜು ಸರ್. ಗೊಲ್ಲಳ್ಳಿ ಶಿವಪ್ರಸಾದ್ ಅವ್ರಿಗೆ ಹಾಗೂ ನಿಮಗೆ ಇಬ್ಬರಿಗೂ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸರ್. ಈ ಹಾಡಿನ ಸಾಹಿತ್ಯ, ಒಬ್ಬ ಸಾಹಿತಿ, ಅದ್ಭುತವಾದಂಥ ಸಾಹಿತಿ ಅವರು. ನಿಜವಾಗ್ಲೂ ಪ್ರಕೃತಿ ಬಗ್ಗೆ ಭಾಳ ಅಪಾರವಾದ ಕಾಳಜಿ ಇಟ್ಕೊಂಡು ಅನೇಕ ಗೀತೆಗಳನ್ನು ಕೊಟ್ಟಿದ್ದಾರೆ ಈ ನಾಡಿಗೆ. ಅವರ ಕೊಡುಗೆ ಅಪಾರ, ಅವರಿಗೆ ನಾನು ಆಭಾರಿ. ಅವರು ಮಳೆಯ ಸ್ಥಾನದಲ್ಲಿ ತಾನು ನಿಂತು, ಮಳೆಯು ತಾನಾಗಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಿದ್ದಾರೆ ಇಲ್ಲಿ ಅಲ್ವಾ? ಹೌದು ಸರ್. ತನ್ನ ತವರು ಮನೆ ಯಾವುದು ಅಂತ ಹೇಳ್ಕೊಳ್ತಿದ್ದಾರೆ, ತವರು ಮನೆಗೆ ಹೋಲಿಕೆ ಮಾಡ್ತಾರೆ ಭೂಮಿಯನ್ನು ಅಲ್ವಾ? ನಾನು ಮಳೆ ಹೋಗಿರ್ತೀನಿ, ಎಲ್ಲೋ ಹೋಗಿರ್ತೀನಿ, ಮತ್ತೆ ಇಲ್ಲಿಗೆ ತಾನೇ ಬರೋದು. ನೋಡಿ ಅದು ಕಲ್ಪನೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಕಾಲುವೆಗಳನ್ನ, ರಾಜಕಾಲುವೆಗಳನ್ನೆಲ್ಲ ಮುಚ್ಕೊಂಡು ಅದ್ರ ಮೇಲೆ ಬಿಲ್ಡಿಂಗ್ಗಳು ಕಟ್ಕೊಂಡು, ಕೆರೆಗಳು ಒತ್ತುವರಿ ಮಾಡಿಕೊಂಡು ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು, ಆಮೇಲೆ ಕುಸಿದು ಬಿದ್ದರೆ ನಾವು ಇನ್ಯಾರ ಮೇಲೋ ಹಾಕಿ ಅಲ್ವಾ? ಇದೆಲ್ಲ ದೌರ್ಜನ್ಯ ಮಾಡ್ತಿದ್ದೀವಿ ಪ್ರಕೃತಿ ಮೇಲೆ. ನಾವು ಮರಗಳನ್ನು ಕಡಿದು, ಕಾಡುಗಳನ್ನು ಕಡಿದು, ಏನೆಲ್ಲ ಮಾಡಬಾರ್ದೆಲ್ಲ ಮಾಡಿ ಕೊನೆಗೆ ಎಲ್ಲಿ ಹೋದವೋ, ಕಣ್ಣಿಗೆ ಕಾಣದಾದವೋ ಅಂತ ಅಂದ್ಕೊಂಡು ಪರಿಸ್ಥಿತಿಗೆ ಬಂದಿದ್ದೀವಲ್ಲ. ಈ ಥರದ ಸಾಹಿತ್ಯ ಎಲ್ರಿಗೂ ಬೇಕು. ನೀವಿವತ್ತು ಗಾನಸಿಂಚನದ ಮೂಲಕ ಹಾಡಿದಿರಿ, ಈ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ ಅಲ್ವಾ? ಮಳೆ ಹಿಂಗು ನೀರನ್ನು ಮಾಡ್ಕೊಳ್ಳೋವಂಥ ವ್ಯವಸ್ಥೆನೆಲ್ಲ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು, ಕಾಂಕ್ರೀಟನ್ನು ಕಡಿಮೆ ಮಾಡ್ಕೊಳ್ಬೇಕು. ಇದೆಲ್ಲ ಮಾಡಲಿ, ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿ